ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಲೀಲಿಕ್ಕೆ ಹಲವಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಅದ್ರ ಜೊತೆಗೆ ಈಗ ಪ್ರಸ್ತುತ ಯಾರೆಲ್ಲ ವರದಿಗಾರರು, ಸಂಪಾದಕರು ಎಲ್ಲರೂ ಕೂಡ ಇದನ್ನು ಕಲೀಲಿಕ್ಕೆ ತುಂಬ ಉತ್ಸುಕರಾಗಿ ಎಲ್ಲರೂ ಕೂಡ ಸೇರಿದ್ದೀರಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಈಗಾಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವ ರೀತಿ ಫೇಕ್ ನ್ಯೂಸನ್ನು ಇವತ್ತು ಎಷ್ಟು ಪ್ರಮಾಣದಲ್ಲಿ ನಮ್ಮ ಒಂದು ಡಂಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಡಂಪ್ ಮಾಡ್ತಿರೋದು ಎಲ್ಲ ನಮ್ಮ ಮೈಂಡ್ಗಳ ಮೇಲೆ ಡಂಪ್ ಮಾಡ್ತಿದ್ದಾರೆ. ಆ ಒಂದು ಬ್ರಿಂಜ್ ವಾಚಿಂಗ್ ಅಂತ ನಾವು ಕರಿತೀವಿ. ಏನಂತಂದರೆ ಒಬ್ಬ ವ್ಯಕ್ತಿಯನ್ನು ಪದೇ 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 ವಾಚ್ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಟೆಕ್ನಾಲಜಿ. ಆ ಥರ ಒಂದು ಟೆಕ್ನಾಲಜಿ, ಆ ಥರ ಒಂದು ಕಂಟೆಂಟು, ಆ ಥರ ಒಂದು ಡೇಟಾವನ್ನು ನಮ್ಮ ಮೈಂಡ್ಗೆ ಡೈಲಿ ಫೀಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದರಿಂದ ಫೀಡ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಾವು ಸೈಕಲಾಜಿಕಲ್ ಆಗಿ ತುಂಬ ಎಫೆಕ್ಟ್ ಆಗ್ತಾ ಇದೀವಿ. ನಮ್ಮ ಮಕ್ಕಳ ಮೇಲೆ ಅನೇಕ ದುಷ್ಪರಿಣಾಮಗಳು ಕೂಡ ಇವತ್ತು ಈ ಸೋಷಿಯಲ್ ಮೀಡಿಯಾಗಳಿಂದ ಉಂಟಾಗ್ತಿದೆ. ನಾವೆಲ್ಲ ಓದಬೇಕಾದ್ರೂ ಕೂಡ, ನಾವು ನ್ಯೂಸನ್ನು ಓದಬೇಕಾದ್ರೆ, ವರದಿಯನ್ನು ತಿಳ್ಕೊಬೇಕಾದ್ರೆ, ಸಮಾಜದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳನ್ನು ತಿಳ್ಕೊಬೇಕಾದ್ರೆ ನಾವು ಪತ್ರಿಕೆಗಳನ್ನು ಶಿಸ್ತಾಗಿ ಓದ್ತಾ ಇದ್ವಿ. ಇವತ್ತು ಪತ್ರಿಕೆಗಳನ್ನು ಶಿಸ್ತಾಗಿ ಓದುವಂಥ ಪೇಷನ್ಸ್ ಇವತ್ತು ಯುವ ಜನರಲ್ಲಿ ಯಾರಲ್ಲೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಪೇಷನ್ಸನ್ನು ನಾವು ಕಳ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇದು ಡೇಟಾ ತುಂಬ ಡಂಪ್ ಆಗ್ತಾ ಇರೋದ್ರಿಂದ ಯಾವುದು ಒರಿಜಿನಲ್ಲು, ಯಾವುದು ಡೂಪ್ಲಿಕೇಟು, ಯಾವುದು ಕಾನ್ಸಂಟ್ರೇಷನ್ ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದನ್ನೇ ನಾವು ಮರ್ತುಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಬಲೆಯಲ್ಲಿ ಸಿಕ್ಕಿ ಎಲ್ಲ ಪ್ರಮೋಷನ್ಗಳನ್ನು ನಾವು ಹೆಚ್ಚಾಗಿ ಓದೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇವತ್ತು ರಿಯಲ್ ನ್ಯೂಸ್ ಏನು ನಡೀತಾ ಇದೆ ಅದನ್ನು ಮರೆತೋಗಿ ಬರೀ ಪ್ರಮೋಷನ್ಗಳಿಗೆ ನಾವು ಬಲಿ ಆಗ್ತಾ ಇದೀವಿ ಅಂತ ನನ್ಗೆ ಅನಿಸುತ್ತೆ. ಯಾಕಂತಂದರೆ ಮೇಡಮ್ ಅವರು ಕೂಡ ಈಗಾಗಲೇ ತುಂಬ ಕ್ಲಿಯರ್ ಆಗಿ ಆ ಒಂದು ಟ್ರೈನಿಂಗ್ ಸೆಷನ್ನಲ್ಲಿ ಯಾವುದು ಪ್ರಮೋಷನ್ನು, ಯಾವುದು ವರದಿ ಅಂತ ಎಲ್ಲರಿಗೂ ಕೂಡ ಅಚ್ಚುಕಟ್ಟಾಗಿ ರೀಚ್ ಆಗುವಂತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಈ ಒಂದು ಪತ್ರಿಕೋದ್ಯಮದಲ್ಲಿ ನಾವು ಹೆಚ್ಚಾಗಿ ಒಂದು ವುಮನ್ ಜರ್ನಲಿಸ್ಟ್ ಅಂತ ನಾವೇನು ಕರಿತೀವಿ, ಅವನ್ನೆಲ್ಲ ಕೂಡ ನಾವು ಎಂಟರ್ಟೈನ್ ಮಾಡಬೇಕು. ನಾವು ಕೂಡ ಈಗ ಪತ್ರಿಕೋದ್ಯಮದಲ್ಲೇ ನೋಡ್ತೀವಿ. ಇವಾಗ ವಿಜಯಲಕ್ಷ್ಮಿ ಶಿಬ್ರೂರ್ ಅಂತ ಒಂದು ಆನ್ಲೈನ್ ನ್ಯೂಸಲ್ಲೇ ನೋಡಿರ್ತೀವಿ, ಎಷ್ಟು ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿ ಅವರು ನ್ಯೂಸ್ ಮಾಡ್ತಾರೆ. ಸೊ ಆ ಥರ ಹಲವಾರು ಪತ್ರಕರ್ತರು ನಾವು ಅವಕಾಶ ಕೊಟ್ಟಾಗ, ವುಮನ್ ಜರ್ನಲಿಸ್ಟ್ಗೆ ಅವಕಾಶ ಕೊಟ್ಟಾಗ ಅವರು ಟ್ರಾನ್ಸ್ಪರೆಂಟ್ ಆಗಿ ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ನ್ಯೂಸನ್ನು, ಸಮಾಜದಲ್ಲಿ ಬೇಕಾಗಿರುವಂಥ ಒಂದು ನ್ಯಾಯವನ್ನು ಓದಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ನಿಜವಾದ ಒಂದು ಸ್ಫೂರ್ತಿ ಅವರಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಜರ್ನಲಿಸ್ಟ್ಗಳನ್ನು ಆಗೋದನ್ನು ನಾವು ಅವಕಾಶ ಕೊಟ್ಟಾಗ ಸಮಾಜದ ಒಂದು ಆಗುವವುಗಳನ್ನು ಅಥವಾ ಅನ್ಯಾಯಗಳನ್ನು ತಡೆಯೋ ನಿಟ್ಟಿನಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ತುಂಬ ಕಮರ್ಷಿಯಲ್ ಅಂತೂ ಆಗೋದಿಲ್ಲ. ಹಾಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗುತ್ತೆ. ಈಗ ಏನಾಗ್ತಿದೆ ಅಂತಂದರೆ, ತಾವೆಲ್ಲ ಕೂಡ ಆಲೋಚನೆ ಮಾಡ್ದಂಗೆ ಒಂದು ಫೇವರಿಸಮ್ ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ವಿ. ಈ ಪತ್ರಿಕೆಗಳೆಲ್ಲ ಕೂಡ ಒಂದು ಫೇವರಿಸಮ್, ಅವ್ರ ಫೇವರಿಸಮ್ ಆಗೇ ನ್ಯೂಸ್ ಮಾಡುವಂಥದ್ದು, ಇವ್ರ ಫೇವರಿಸಮ್ ಆಗೇ ನ್ಯೂಸ್ ಮಾಡುವಂಥದ್ದು. ಅಂದರೆ ನಾನ್ ಫೇವರಿಸಮ್ ಅವ್ರಿಗೆ ಯಾರು ಕೆಲಸನೇ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಈಗ ಬ್ಯಾಲೆನ್ಸ್ಡ್ ಆಗಿ ಕೆಲಸ ಮಾಡುವಾಗ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಮಾಡೋದು ನಾವು ಅದನ್ನೆಲ್ಲ? ಸೊ ಹಾಗಾಗಿ ಈಗೇನು ಕಮರ್ಷಿಯಲ್ಸು ಸಾರೊಬ್ರು ಹೇಳ್ತಾ ಇದ್ರು, ಏನಾದರೆ ಜಾಸ್ತಿ ಜೋರಾಗಿ ನ್ಯೂಸ್ ಸ್ವಲ್ಪ ಆಪೋಸಿಟ್ ರೀತಿಯಲ್ಲಿ ಏನಾದರೂ ನ್ಯೂಸ್ ಬರೆದಾಗ, ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದಾಗ ಅಥವಾ ನ್ಯೂಸ್ ಬಿಂಬಿಸಿದಾಗ ಕಮರ್ಷಿಯಲ್ಸು ಸಿಗೋದಿಲ್ಲ, ಸ್ವಲ್ಪ ತೊಂದರೆಗಳಾಗ್ತವೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಹೋಗುವಂಥ ಒಂದು ಮೈಂಡ್ಸೆಟ್ಟನ್ನು ಜರ್ನಲಿಸ್ಟ್ಗಳು ಬೆಳೆಸ್ಕೊಂಡಿರ್ತಾರೆ ಅನ್ನೋದು. ಸೊ ಈಗ ನಾವು ಏನು ನಿಸ್ವಾರ್ಥದಿಂದ ಟ್ರಾನ್ಸ್ಪರೆಂಟ್ ಆಗಿ ಕೊಡೋ ನ್ಯೂಸನ್ನು ಪ್ರಾಪರ್ ಆಗಿ ನಾವು ಕೊಟ್ಟಾಗ ಆ ಒಂದು ಕಮರ್ಷಿಯಲ್ಸ್ ಕೂಡ ತಾನಾಗೆ ಬರ್ತವೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಪರೆಂಟನ್ನು ಮೇಂಟೈನ್ ಮಾಡಬೇಕು. ಈ ಫೇವರಿಸಮನ್ನು ನಾವು ಬಿಡಬೇಕಾಗುತ್ತೆ. ಈಕ್ವಾಲಿಟಿಯಾಗಿ ಈಕ್ವಿಟಿಯಾಗಿ ಕೂಡ ನಾವು ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಈ ಫೇವರಿಸಮ್ ಅನ್ನೋ ಅಂಬ್ರೆಲಾ ಅಂಡರಲ್ಲಿ ಈ ಒಂದು ಫೇವರಿಸಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಒಂದು ರಿಲಿಜನ್ಗೆ ಕೆಲಸ ಮಾಡುವಂಥದ್ದು, ಒಂದು ಕಾಸ್ಟ್ಗೆ ಕೆಲಸ ಮಾಡುವಂಥದ್ದು, ಒಂದು ಕಲರ್ಗೆ ಕೆಲಸ ಮಾಡುವಂಥದ್ದು, ಕ್ರೀಡ್ಗೆ ಸೊ ಆ ಥರ ಆಗೋಗ್ತೈತಿ. ಇವಾಗ ಏನು ಪತ್ರಿಕೆಗಳನ್ನು ನಾವು ನೋಡಿದಾಗ ನಿಜವಾಗ್ಲೂ ಹಲವಾರು ಪತ್ರಿಕೆಗಳನ್ನು ಅದ್ರ ಹೆಸರಿಟ್ಟು ನಾವು ಹೇಳಬೇಕಾಗಿಲ್ಲ. ಒಂದೇ ಒಂದು ವಿಷಯದ ಮೇಲೇ ಕೆಲಸ ಮಾಡ್ತೀವಿ. ಇನ್ನೊಂದು ಪತ್ರಿಕೆ ತಗೊಂಡು ಅದೊಂದು ಆ್ಯಂಗಲಲ್ಲೇ ಕೆಲಸ ಮಾಡ್ತೀವಿ. ಅದು ಆ ಒಂದು ಬೌಂಡ್ರಿಯನ್ನು ದಾಟೋದಿಲ್ಲ. ಬಟ್ ಅದು ಪತ್ರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ಬೌಂಡ್ರಿಯನ್ನು ಇಟ್ಕೊಂಡು ಅವರು ಸ್ಥಾಪನೆ ಮಾಡಿರಲ್ಲ. ಎಲ್ಲ ಸಮುದಾಯಕ್ಕೂ, ಪ್ರತಿಯೊಂದು ವರ್ಗಕ್ಕೂ ರೀಚ್ ಆಗುವಂಥ ಎಲ್ಲ ವಿಷಯಗಳನ್ನು ಬಿಂಬಿಸುವಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಲೇ ಅಜೆಂಡಾ ಇಟ್ಕೊಂಡಿರ್ತಾರೆ.
ಬಟ್ ಬರ್ತಾ ಬರ್ತಾ ಕೆಲವು ಒತ್ತಡಗಳಿಂದ ಕೆಲವೊಂದು ವಿಷಯಗಳ ಮೇಲೇ ಅದು ಫೋಕಸ್ ಮಾಡಿ ನ್ಯೂಸ್ ಮಾಡುವಂಥ ಒಂದು ಸಂದರ್ಭಗಳು ಏರ್ಪಟ್ಟಿದ್ದಾವೆ. ಸೊ ಹಾಗಾಗಿ ಎಲ್ಲ ನಾನು ನಮ್ಮ ಜರ್ನಲಿಸ್ಟ್ ಬಾಂಧವರಲ್ಲಿ ಬಂಧುಗಳಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ತಾವೆಲ್ಲ ಕೂಡ ನಿಸ್ವಾರ್ಥ ಸೇವೆಯಿಂದ ಸಮಾಜದಲ್ಲಿ ಇರುವಂಥ ಆಗುವಗಳ ಬಗ್ಗೆ ತಾವೆಲ್ಲ ಕೆಲಸ ಮಾಡಿದ್ದಾಗಲೇ ನಾವು ಅದ್ಭುತವಾದಂಥ ಒಂದು ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವೇನಂತಂದರೆ ಸಂವಿಧಾನದಲ್ಲಿ ಹೇಳ್ತಾರೆ, ಇದು 4ನೇ ಅಂಗ ಅಂತ ಹೇಳ್ಬಿಟ್ಟು, 4ನೇ ಅಂಗ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಿಕ್ಕಿದ 3 ಅಂಗಗಳು ಪ್ರಾಪರಾಗಿ ಕೆಲಸ ಆಗ್ತವೆ, ಅದು ಕಾರ್ಯರೂಪಕ್ಕೆ ಬರ್ತದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ತಾವೆಲ್ಲ ಕೂಡ ಏನು ಈಗ ಹಲವಾರು ಗಂಡರೆಲ್ಲ ಕೂಡ ಯಾವ ರೀತಿ ಕೆಲಸ ಮಾಡಬೇಕು, ರೀತಿಯಲ್ಲಿ ಯಾವ ರೀತಿ ತಡಿಬೇಕು, ಕೂಡ ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ರೀತಿಯಲ್ಲಿ ಯಾವ ರೀತಿ ಫೇಕ್ ನ್ಯೂಸು ಹರಡ್ತಾ ಇದೆಯೋ ಅದೇ ರೀತಿಯಲ್ಲಿ ನ್ಯೂಸು ಅಷ್ಟೇ ಅದ್ಭುತವಾಗಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿದೆ. ಈ ನ್ಯೂಸ್ಗೆ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಾಗ ಅದು ಏನಂತಂದ್ರೆ ತುಂಬಾ ಅಟ್ರಾಕ್ಟಿವ್, ಮೈಂಡ್ಗೆ ರೀಚ್ ಆಗಿ ಕ್ಯಾಚ್ ಆಗುವಂಥ ರೀತಿಯಲ್ಲೂ ಕೂಡ ನಾವು ಬಳಸ್ಕೊಂಡು ನ್ಯೂಸನ್ನು ಪ್ರಸಾರ ಮಾಡ್ಬೋದು, ಸುದ್ದಿ ಮಾಡ್ಬೋದು ಅಂತ ಆ ಥರ ಅದನ್ನು ಬಳಸ್ಕೊಂಡವ್ರಿಗೆ ಅದು ಮಾತ್ರ ಅದು ಮಹತ್ವ ಗೊತ್ತಿರುತ್ತೆ. ಹಾಗಾಗಿ ನಾವು ಫೇಕ್ ನ್ಯೂಸನ್ನು ಕಂಡುಹಿಡಿಯುವುದರ ಜೊತೆಗೆ ಅದರ ಒಂದು ಸಾಮರ್ಥ್ಯವನ್ನು ಕೂಡ ನಾವು ಹೆಚ್ಚಿಗೆ ಬಳಸ್ಕೊಂಡು ನ್ಯೂಸನ್ನು ಪ್ರಬಲವಾಗಿ ರೀಚ್ ಆಗುವಂಥ ಒಂದು ಮಾಧ್ಯಮವಾಗಿ ನಾವು ಬಳಸ್ಕೋಬೇಕು ಅಂತ ಹೇಳ್ತಾ, ಈ ಒಂದು 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೂ, ಸಂಪಾದಕರಿಗೂ, ವರದಿಗಾರರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.